ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಕೆಪಿಎಸ್ಸಿಯಲ್ಲಿ ಅಧಿಸೂಚಿಸಲಾಗಿದ್ದಂತ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಿದ ಹಾಗೆ ಪರೀಕ್ಷಾ ವೇಳಾಪಟ್ಟಿಯನ್ನ ಕೆಪಿಎಸ್ಸಿ ಬಿಡುಗಡೆ ಮಾಡಿದೆ. ಈಗ ಕೆಪಿಎಸ್ಸಿಯು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ತಿಂಗಳುಗಳಲ್ಲಿ ನಡೆಯುವಂತ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇಳಾಪಟ್ಟಿಯನ್ನ ಬಿಟ್ಟಿದೆ. ಫೆಬ್ರವರಿ ತಿಂಗಳಲ್ಲಿ ಬರುವಂತ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಪರೀಕ್ಷೆ ವೇಳಾಪಟ್ಟಿ ಈ ರೀತಿ ಇದೆ ನೋಡಿ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು 20 ಹುದ್ದೆಗಳು. ಇದು ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಿಸಿದ್ದು. ಫೆಬ್ರವರಿ 2ನೇ ತಾರೀಕು ಭಾನುವಾರ ಮಾರ್ನಿಂಗ್ ಸೆಕ್ಷನ್ ಇರುತ್ತೆ. ನಿರ್ದಿಷ್ಟ ಪತ್ರಿಕೆ. ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರು ಮೆಕ್ಯಾನಿಕಲ್ ವಿಭಾಗ 1 10 ಹುದ್ದೆಗಳು. ಇದು ಕೂಡ ಉಳಿಕೆ ಮೂಲ ವೃಂದಕ್ಕೆ ಫೆಬ್ರವರಿ 8ನೇ ತಾರೀಕು ಇರುತ್ತೆ. ಫೆಬ್ರವರಿ 8 ಶನಿವಾರ ಬರುತ್ತೆ, ಅಂದ್ರೆ ಮಧ್ಯಾಹ್ನ ಇರುತ್ತೆ. ಇದು ನಿರ್ದಿಷ್ಟ ಪತ್ರಿಕೆ. ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರು ಸಿವಿಲ್ ವಿಭಾಗ 1 90 ಹುದ್ದೆಗಳು. ಇದು ಉಳಿಕೆ ಮೂಲ ವೃಂದಕ್ಕೆ ಫೆಬ್ರವರಿ 16 ಭಾನುವಾರ, ಅಂದ್ರೆ ಪೂರ್ವಾಹ್ನ ಇರುತ್ತೆ, ಅಂದ್ರೆ ಬೆಳಗ್ಗೆ ಇರುತ್ತೆ. ನಿರ್ದಿಷ್ಟ ಪತ್ರಿಕೆ 2 ಇರುತ್ತೆ. ಇನ್ನು ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಹುದ್ದೆ. ಇದು ಕೂಡ ಫೆಬ್ರವರಿ 18ನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಇರುತ್ತೆ. ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು 7 ಹುದ್ದೆಗಳು. ಇದು ಕೂಡ ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಿದು. ಫೆಬ್ರವರಿ 19ನೇ ತಾರೀಕು ಬುಧವಾರ ಮಧ್ಯಾಹ್ನ ಬರುತ್ತೆ. ಇದು ಕೂಡ ನಿರ್ದಿಷ್ಟ ಪತ್ರಿಕೆ 2 ಇರುತ್ತೆ. ಇನ್ನು ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು. ಇದು ಕೂಡ ಫೆಬ್ರವರಿ 20ನೇ ತಾರೀಕು ಗುರುವಾರ ಮಧ್ಯಾಹ್ನ ಇರುತ್ತದೆ. ಇನ್ನು ಪದವಿ ಪೂರ್ವ ವಿದ್ಯಾರ್ಥಿಯ ವಿವಿಧ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಸಿ ಹುದ್ದೆಗಳು 313 ಹುದ್ದೆಗಳು. ಉಳಿಕೆ ಮೂಲ ವೃಂದ ಮಾರ್ಚ್ 15 ಶನಿವಾರ ಮಧ್ಯಾಹ್ನ ಇರುತ್ತೆ, ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಇನ್ನು ಮಾರ್ಚ್ 16 ಭಾನುವಾರ ಬೆಳಗ್ಗೆ ಇರುತ್ತೆ, ಜನರಲ್ ಜಿಕೆ ಪೇಪರ್ ಇರುತ್ತೆ. ಇನ್ನು ಮಾರ್ಚ್ 16ನೇ ತಾರೀಕು ಮಧ್ಯಾಹ್ನ ಬಂದು ಪತ್ರಿಕೆ 2 ಇರುತ್ತೆ, ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ 1 12 ಹುದ್ದೆಗಳು. ಇದು ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ. ಈ ಪರೀಕ್ಷೆ ಬಂದು ಮಾರ್ಚ್ 18, ಮಾರ್ಚ್ 19, ಮಾರ್ಚ್ 20, ಮಾರ್ಚ್ 21ರಂದು ನಡೆಯಲಿವೆ. ಇನ್ನು ಕೆಎಸ್ ಪರೀಕ್ಷೆಯ ಮುಖ್ಯ ಪರೀಕ್ಷೆ, ಅದಕ್ಕೆ ಇನ್ನೂ ಕೂಡ ಅಧಿಸೂಚನೆನ ಹೊರಡಿಸಿಲ್ಲ, ಆದ್ರೂ ಕೂಡ ವೇಳಾಪಟ್ಟಿಯನ್ನ ಬಿಟ್ಟಿದ್ದಾರೆ. ಈ ಪರೀಕ್ಷೆ ಬಂದು ಮಾರ್ಚ್ 28, ಮಾರ್ಚ್ 29, ಏಪ್ರಿಲ್ 1, ಏಪ್ರಿಲ್ 2ರಂದು ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿನ ಪಶು ವೈದ್ಯಾಧಿಕಾರಿಗಳು 342 ಪ್ಲಸ್ 58 ಬ್ಯಾಕ್ಲಾಗ್ ಹುದ್ದೆಗಳಿವು. ಉಳಿಕೆ ಮೂಲ ವೃಂದಕ್ಕೆ ಏಪ್ರಿಲ್ 8ನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಕಂಪಲ್ಸರಿ ಕನ್ನಡ ಇರುತ್ತೆ. ಇನ್ನು 9ನೇ ತಾರೀಕು ಏಪ್ರಿಲ್ 9 ಬುಧವಾರ ಬಂದು ಬೆಳಗ್ಗೆ ಜಿಕೆ ಪೇಪರ್ ಇರುತ್ತೆ, ಮಧ್ಯಾಹ್ನ ನಿರ್ದಿಷ್ಟ ಪತ್ರಿಕೆ ಇರುತ್ತದೆ. ಇನ್ನು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರು ಗ್ರೂಪ್ ಎ 15 ಹುದ್ದೆಗಳು. ಇದು ಮೇನ್ಸ್ ಎಕ್ಸಾಮು ಹೈದರಾಬಾದ್ ಕರ್ನಾಟಕ ವೃಂದದವರಿಗೆ. ಇದು ಏಪ್ರಿಲ್ 15, ಏಪ್ರಿಲ್ 16, ಏಪ್ರಿಲ್ 17 ಮತ್ತೆ ಏಪ್ರಿಲ್ 19 ಇಷ್ಟು ದಿನಗಳು ನಡೆಯುತ್ತೆ. ಇನ್ನು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರು ಗ್ರೂಪ್ ಎ ಮತ್ತು ಲೆಕ್ಕ ಪರಿಶೋಧನಾಧಿಕಾರಿ ಗ್ರೂಪ್ ಬಿ 97 ಹುದ್ದೆಗಳಿಗೆ ಮುಖ್ಯ ಪರೀಕ್ಷೆ ಬಂದು ಉಳಿಕೆ ಮೂಲ ವೃಂದ. ಇದು ಏಪ್ರಿಲ್ 22, ಏಪ್ರಿಲ್ 23, ಏಪ್ರಿಲ್ 24, ಏಪ್ರಿಲ್ 25 ಇಷ್ಟು ದಿನ ನಡೆಯುತ್ತೆ.